ಪ್ರಿಯರ ದೇವ್ರ ಮಕ್ಕಳಿರ, ಈ ಯಹೂದ್ಯರು ಕ್ರೂರರು, ಬದಲಾಗದ ಕ್ರೂರರು. ಧರ್ಮಶಾಸ್ತ್ರ ಇದ್ದರು, ಪ್ರವಾದಿಗಳಿದ್ದರು, ಬೋಧಕರಿದ್ದರು. ಕೊನೆ ಪಕ್ಷದಲ್ಲಿ ಅವರ ಮಧ್ಯದಲ್ಲಿ ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತರು ಬಂದರು, ಸುವಾರ್ತೆ ಹೇಳಿದ್ರು, ಮರಣ ಹೊಂದಿದ್ರು, ಸಮಾಧಿ ಮಾಡಲ್ಪಟ್ಟರು, ಆನಂತರ ಪುನರುತ್ಥಾನವನ್ನು ಹೊಂದಿದ್ರು. ಇವೆಲ್ಲ ಅಲ್ಲಿರುವಂಥ ಪ್ರಜೆಗಳು ನೋಡಿದ್ರು, ಕೇಳಿದ್ರು, ನಂಬಿಲ್ಲ ರೀ. ಆ ಜನ ನಂಬಿಲ್ಲ. ಹೋಗ್ಲಿ, ಅಪೊಸ್ತಲರು ಹೇಳುವಂಥ ಮಾತುಗಳನ್ನು ನಂಬಿದ್ದಾರ? ಅದೂ ಇಲ್ಲ. ಪೌಲನು ಹೇಳುವಂಥ ಮಾತುಗಳನ್ನು ನಂಬ್ತಾ ಇದ್ದಾರ? ಅದೂ ಇಲ್ಲ. ಏನು ಮಾಡಿದ್ದಾರೆ? ಯೇಸು ಕ್ರಿಸ್ತನನ್ನಾಗಿರ್ಬೋದು, ಅಪೊಸ್ತಲರನ್ನ ಆಗಿರ್ಬೋದು, ಇಲ್ಲ ಪೌಲನನ್ನಾಗಿರ್ಬೋದು ದೂಷಿಸೋದು, ಇಲ್ಲಾಂದರೆ ಕೊಂದಾಕೋದಕ್ಕೆ ಪ್ರಯತ್ನ ಮಾಡೋದು. ಇಂಥ ದುಷ್ಟ ಆಲೋಚನೆಯಲ್ಲಿ ಇದ್ದಂಥ ಕ್ರೂರರು ಯಾರಾದರೂ ಇದ್ದಾರೆ ಅಂದರೆ ಮೊದಲನೇ ಸ್ಥಾನದಲ್ಲಿ ಯಹೂದ್ಯರಿದ್ದಾರೆ ದೇವರ ದೃಷ್ಟಿಯಲ್ಲಿ.